ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು 2025, ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಟೆರೆಸ್ ಮೇಲೆ ಬಂದೆ, ಹಾಗೆ ಸುಮ್ಮನೆ ಸಾಯಂಕಾಲ ಆಗಿದೆ. ಇಲ್ಲಿಂದನೇ ಬ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಹೊಸ ವರ್ಷದ ಮೊದಲನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಹೊಸ ವರ್ಷ ಆರಂಭ ಆಗಿದೆ. ಹಾಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ತರಲೆ ಸುಬ ಒಂದ್ ಕಡೆಯಿಂದ ಹೋಗ್ಲಲ್ಲ. ಏನ್ ಮಾಡ್ಬೇಡ ಅಂತ ಅದನ್ನೇ ಮಾಡೋದು ಯಾವಾಗ. ಇವಾಗ ಹೇಗಿದ್ರು ಇವತ್ತು ಹೊಸ ವರ್ಷ ಅಲ್ವಾ, ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂದರೆ ಸ್ವೀಟ್ ಮಾಡೋಣ. ಏನಾದರೂ ಫಸ್ಟ್ ಇವತ್ತಿನ ದಿನನ ಸಿಹಿಯಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೋಕ್ಷಿ ಹಾಲ್ಕೀರ್ ಮಾಡು ಅಂತ ಹೇಳ್ತಾ ಇದ್ದ. ಸೊ ಹಾಲು ಪೌಡರ್ದು ಅಂಗನವಾಡಿಲಿ ಕೊಡ್ತಾರಲ್ಲ ಹಾಲು ಪೌಡರ್, ಆ ಪ್ಯಾಕೆಟ್ ಇತ್ತು. ಅದರಲ್ಲೇ ಹಾಲ್ಕೀರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಅಂಗನವಾಡಿ ಪೌಡರ್ಗಳಲ್ಲಿ ವೇಸ್ಟ್ ಮಾಡ್ಬಿಡ್ತೀವಿ ನಾವು ಕೆಲವೊಂದ್ಸಲ. ಏನು ಮಾಡೋದು ಇದರಲ್ಲಿ ಅಂತ ಹೇಳ್ಬಿಟ್ಟು, ಅದು ಜಾಸ್ತಿ ನಾವು ಕಾಫಿ ಟೀ ಮಾಡ್ಕೊಳ್ಳೋದಕ್ಕೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಏಕೆಂದರೆ ಹಾಲು ತಂದಷ್ಟು ನಮಗೆ ರುಚಿ ಸಿಗೋದಿಲ್ಲ ಹಾಲು ಪೌಡ್ರಲ್ಲಿ ಕಾಫಿ ಟೀ ಆಗಲಿ. ಅದನ್ನು ನಾನು ಸುಮಾರು ಸಲ ಅವಾಗೆಲ್ಲ ಮಾಡ್ಕೊಂಡು ಕೊಡ್ತಿದ್ದೀನಿ. ಮರಿಸು ಮತ್ತು ಮೋಕ್ಷಿದು ಕೊಡ್ತಾ ಇದ್ರಲ್ಲ ಅವಾಗೆಲ್ಲ ಅಂಗನವಾಡಿಗಳಲ್ಲಿ, ಊರಿಂದ ಕೊಡ್ತಿದ್ರು. ಆ ಟೈಮ್ಗಳಲ್ಲಿ ಮಾಡ್ಕೊಂಡು ಕುಡಿತಿದ್ದೆ. ಸ್ವಲ್ಪ ಏನಾದರೂ ಹಾಲು ಇಲ್ಲ ಅಂತ ಹೇಳಿದಾಗ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಆದರೆ ಈ ಕಾಫಿ ಟೀ ಮಾಡೋದ್ರಿಂದ ಹಾಲು ಪೌಡ್ರ್ ಬಳಸ್ಕೊಂಡು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ನನಗೂ ಕೂಡ ಕಾಫಿ ಟೀ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಲು ಪೌಡ್ರಲ್ಲಿ. ಆದರೆ ಹಾಲ್ಕೀರ್ ಮಾಡಿದಂತೂ ತುಂಬಾ ರುಚಿಯಾಗಿತ್ತು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತೊಗೋತಾ ಇದ್ದೀನಿ. ಈ 1 ಕಪ್ಪಲ್ಲೇ ತುಂಬ ಚೆನ್ನಾಗಿ ಹಾಲ್ಕೀರು ರೆಡಿ ಆಗುತ್ತೆ ನಮಗೆ. ಈ ಮಿಲ್ಕ್ ಪೌಡರ್ನಲ್ಲಿ ತುಂಬಾ ಫ್ಯಾಟ್ ಇದೆ, ಅಂದರೆ ಕೊಬ್ಬಿನಂಶ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ತುಂಬ ಗಟ್ಟಿ ಬರುತ್ತೆ. ಈ 1 ಕಪ್ಪಲ್ಲೇ ನಾನು ಮನೇಲಿ ಎಲ್ಲರೂ ತಿನ್ನುವಷ್ಟು ಹಾಲ್ಕೀರ್ ನಮಗೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಾಗಿ ಬರುತ್ತೆ ಹಾಲು ಪೌಡ್ರಿಂದ ಮಾಡಿರುವಂಥದ್ದು. ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ಗೆ ಒಂದು 3 ರಿಂದ 4 ಕಪ್ ಆಗುವಷ್ಟು ನೀರನ್ನು, ಅಂದರೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರುವಂಥ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ತಣ್ಣಗಿರೋ ನೀರನ್ನ ಬಳಸ್ಕೊಳ್ಳೋದ್ರಿಂದ ಸ್ವಲ್ಪ ಗಂಟುಗಳಾಗೆ ಉಳ್ಕೊಬಿಡುತ್ತೆ ಪೌಡರ್ ಏನಿದೆ ಅದು. ಹಾಗಾಗಿ ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ನಮಗೆ ಮಿಕ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ. ಹಾಗೆ ಇದೆಲ್ಲ ಸ್ವಲ್ಪ ಕಾದ ನಂತರ ನಮಗೆ ಡ್ರೈ ಫ್ರೂಟ್ಸ್ಗಳನ್ನ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಏನು ಬೇಕಿದ್ರೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲೇ ಹುರ್ಕೋಬೇಕು. ಈ ಘಮನೇ ಒಂದು ರೀತಿ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರಿಯುವಾಗ. ಹಾಗೆ ಸ್ವಲ್ಪ ಶಾವಿಗೆ, ಒಂದು ಅರ್ಧ ಕಪ್ ಆಗುವಷ್ಟು ಶಾವಿಗೆನೂ ಕೂಡ ಇದರೊಳಗಡೆ ತುಪ್ಪದಲ್ಲೇ ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನೇನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ನೋ ಮಿಲ್ಕ್ ಪೌಡರ್ನಿಂದ ಹಾಲು, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು. ಹಾಗಾಗಿ ನಿಜವಾಗ್ಲೂ ಟ್ರಸ್ಟ್ ಮೀ, ನನಗೆ ಪರ್ಸ್ನಲಿ ಇಷ್ಟ ಆಯಿತು ಈ ಪೌಡರ್ನಿಂದ ಮಾಡಿರುವಂಥ ಖೀರು. ಕೊನೆಯಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಎಷ್ಟು ಬೇಕಿದ್ರೂ ನೀರು ನಾವು ಸೇರಿಸ್ಕೋಬೋದು. ಆ ರೀತಿ ಅಂದರೆ 1 ಕಪ್ ಪೌಡರ್ಗೆ ನಾವು ಒಂದು 4 ರಿಂದ 5 ಬಟ್ಟಲಾದ್ರೂ ನಾವು ನೀರು ಸೇರಿಸ್ಕೊಂಡ್ರೂ ಸ್ವಲ್ಪ ಗಟ್ಟಿ ಇರುತ್ತೆ ಹಾಲು ನಮಗೆ. ಈಗ ಮಾಮೂಲಿ ಪ್ಯಾಕೆಟ್ ಹಾಲಲ್ಲಿ ತರ್ತೀವಲ್ಲ ಆ ರೀತಿ ತೆಳು ಒಂದ್ಸಲ ನಮಗೆ ನೀರು ಮಿಕ್ಸ್ ಮಾಡಿದಾಗ ತುಂಬಾ ಗಟ್ಟಿ ಇರುತ್ತೆ. ಹಾಗೆ ಇದೆಲ್ಲ ಕೂಲ್ ಆದಮೇಲೂ ಕೂಡ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ ಹಾಲು ಖೀರು.
ಏನ್ ಮಾಡಿದ ಸೆಟ್ಟು ಪಟ್ಟು ಕೇಕ್ ತಂದವಿ ನಿಮಗೆ ಬಂದವರಿ ನನಗೆ ಬಂದವರಿ ಹ್ಯಾಪಿ ನ್ಯೂ ಇಯರ್ ಇನ್ನು ನ್ಯೂ ಇಯರ್ಗೆ ಹಿಂದಿನ ದಿನ ಕೇಕ್ ಏನು ಕಟ್ ಮಾಡ್ಸೋಕ್ಕಾಗಿರಲಿಲ್ಲ 12 ಗಂಟೆಗೆ, ಏಕೆಂದರೆ ಮಕ್ಕಳು ಕೂಡ ಮಲ್ಕೊಂಡಿರ್ತಾರೆ, ಎಬ್ಸೋದು ಬೇಡ ಅಂತ ಹೇಳ್ಬಿಟ್ಟು ಮಾರ್ನಿಂಗೆಲ್ಲ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಿ ಕೇಕನ್ನು ಕೂಡ ತೊಗೊಂಡು ಬಂದ್ವಿ. ಆದರೆ ನವೀನಾಗ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲ. ಹಾಗೆ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಳ ಕೈಲೇ ಮಾಡಿಸ್ತಾ ಇದ್ದೀನಿ. ಹಾಗೆ ಹೋದ ಸಲ ಟೆರೆಸ್ ಮೇಲೆ ಹೋಗಿ ಕೇಕನ್ನು ಕರೆಕ್ಟಾಗಿ 12 ಗಂಟೆಗೆ ನಾವು ಕಟ್ ಮಾಡಿಸಿದ್ವಿ. ತುಂಬಾ ಖುಷಿ ಇತ್ತು ಆವಾಗ ಹೋದ ವರ್ಷ. ಇಲ್ಲೂ ಕೂಡ ಇಬ್ಬರು ಕಿತ್ತಾಡ್ತಿದ್ದಾರೆ, ನಾನು ಕ್ಯಾಂಡಲ್ ಹಚ್ತೀನಿ ಅಂತೇಳಿ.